ಮತದಾನದ ಗುರುತಿನ ಚೀಟಿ ಹಾಗೂ ಮ್ಯಾಪಿಂಗ್ ಮಾಡುವ ಕುರಿತು ಪಾಲಿಕೆಯಿಂದ ಜಾಗೃತಿ ಮೂಡಿಸಿಲ್ಲ. ಇದರಿಂದ ನಗರದ ಜನತೆಗೆ ಸಮಸ್ಯೆಯಾಗುತ್ತಿದೆ. ಮತದಾನದ ಪಟ್ಟಿಯಿಂದ ಯಾರೂ ವಂಚಿತರಾಗಬಾರದು ಎಂದು ಮೇಯರ್ ಮಂಗೇಶ್ ಪವಾರ್ ಸೂಚಿಸಿದರು. ಸೋಮವಾರ ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಕರೆಯಲಾದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದವರು, ಪಾಲಿಕೆಯಿಂದ ಮ್ಯಾಪಿಂಗ್ ಸರಿಯಾಗಿ ಆಗುತ್ತಿಲ್ಲ. ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ಶಿಕ್ಷಕರಿಂದಲೂ ಮ್ಯಾಪಿಂಗ್ ಮಾಡಲು ಸೂಕ್ತ ತರಬೇತಿ ನೀಡಬೇಕು ಎಂದರು. ಬೆಳಗಾವಿ ನಾಗರಿಕರು ಮಾತನಾಡಿ, ಬೆಳಗಾವಿ ಪಾಲಿಕೆಯಿಂದ ನಡೆಸಲಾಗುತ್ತಿರುವ ಮ್ಯಾಪಿಂಗ್ ಸರಿಯಾಗಿ ಆಗುತ್ತಿಲ್ಲ. ನಂಬರ್ ಹಾಗೂ ಹೆಸರು ಬೇರೆ ಬೇರೆ ಬರುತ್ತಿವೆ. ಅಧಿಕಾರಿಗಳು ನಿಮ್ಮ ಮ್ಯಾಪಿಂಗ್ ಆಗಿದೆ ಎಂದು ಹೇಳುತ್ತಿದ್ದಾರೆ ಎಂದು ದೂರಿದರು. ಪಾಲಿಕೆಯ ಕಂದಾಯ ಅಧಿಕಾರಿ ಸಿದ್ದು ಹುಲ್ಲೋಳಿ ಮಾತನಾಡಿ, ಮ್ಯಾಪಿಂಗ್ ಆಗಿಲ್ಲ ಎಂದು ಮತದಾನ ಪಟ್ಟಿಯಿಂದ ವಂಚಿತರಾಗುವುದಿಲ್ಲ. ಮ್ಯಾಪಿಂಗ್ ಆಗದಿದ್ದರೆ ಆನ್ಲೈನ್ ಮೂಲಕ ಮಾಡಬಹುದು ಅಥವಾ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಮತ್ತೆ ಮ್ಯಾಪಿಂಗ್ ಮಾಡಬಹುದು ಎಂದರು. ಉಪಮೇಯರ್ ವಾಣಿ ಜೋಶಿ, ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ, ಪಾಲಿಕೆ ಆಯುಕ್ತ ಕಾರ್ತಿಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪರ್ಫೆಕ್ಟ್ ಅದರ ಅಂತ ನನಗೇನು ಅನಿಸಿಲ್ಲ. ಯಾಕಂದ್ರೆ ಅವ್ರದ್ದು ಶಿಕ್ಷಣ ಕೆಲವೊಬ್ರು ಈಗ ಉದಾಹರಣೆಯಾಗಿ ನೀವು ಅಂಗನವಾಡಿ ಟೀಚರ್ ಅವ್ರಿಗೆ ಕೊಟ್ಟಿದ್ವಿ. ಅವರು ಆ ಟೀಚರ್ 10ನೇ ಅವ್ರದ್ದು ಆಗಿರುತ್ತೆ ಎಜುಕೇಶನ್. ಅವ್ರಿಗೆ ಮೊಬೈಲ್ ಹೆಂಗ್ ನೀವು ನಿಮ್ದು ಆ್ಯಪ್ ಆಪರೇಟ್ ಮಾಡಕ್ ಆಗ್ತಾ ಇತ್ತು ಇಲ್ಲ, ಅದು ಕೂಡ ನಾವು ಸರ್ ಮೊದಲ ಟ್ರೈನಿಂಗ್ ಕೊಟ್ಟೇವು ಇಲ್ವೋ ಅದು ನೋಡ್ಬೇಕು. ಯಾಕಂದ್ರೆ ಟ್ರೈನಿಂಗ್ ಕೊಟ್ಟರೆ ಕೂಡ ಅವ್ರಿಗೆ ಆ್ಯಪ್ ನಿಮ್ಮ ಏನು ಸಿಸ್ಟಮ್ ಇದೆ ಆಪರೇಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ಕೆಲವರಿಗೆ ಏನ್ ಸಿಸ್ಟಮ್ ಇದೆ ಅದನ್ನ ಕೂಡ ಗೊತ್ತಿಲ್ಲ. ಹಿಂಗಾಗಿ ನಾವು ಯಾರ ಕಡೆ ಈ ತರದ ಸಮಸ್ಯೆ ಆಗ್ತಾ ಇದೆ ಅಲ್ಲೇ ನಮ್ಮ ಮನುಷ್ಯ ಹಚ್ಚೆ ನಮ್ಮಿಂದು ಏನ್ ಕಾರ್ಪೊರೇಷನ್ ವತಿಯಿಂದ ನಮ್ಮ ಇಲ್ಲಿಂದು ನಾವು ಮನುಷ್ಯ ಹಚ್ಚ ಬೇಗ ಮಾಡ್ಬೇಕು. ಇಲ್ಲಿಂದ್ರೆ ಏನಕ್ಕೆ ಸರ್ ಅವ್ರದ್ದು ಒಳ್ಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕಾಗಿ ಕೆಲವು BLಗಳು ಈ ಸಮಸ್ಯೆ ಐತಿ. ಯಾಕಂದ್ರೆ ನಾನು ಮನೆ ನಮ್ಮ ಏರಿಯಾ ಒಳಗೆ ನೋಡ್ಬಿಟ್ಟೇನೆ, ಅವ್ರಿಗೆ ಕೆಲವು ಸಿಸ್ಟಮ್ ಅನ್ನೋದು ಗೊತ್ತಿಲ್ಲ. ನಾವು ತಿಳಿಸಿ ಹೇಳಿದಾಗ ಅವಾಗ ಅವ್ರಿಗೆ ಗುರುತಾಯ್ತು ಈ ತರದ್ದು ಸಿಸ್ಟಮ್ ಐತಲ್ಲ, ಹೌದು ಹಿಂಗ ಐತದ ಅಂತ ಆನಂತರ ಕೇಳ್ತಾರೆ ಸರ್. ಹಿಂಗಾಗಿ ಅವ್ರಿಗೆ ಕೇಳೋದು ಅವ್ರ ಅಂಗನವಾಡಿ ಟೀಚರ್ ಅಲ್ಲ, ಹೈಸ್ಕೂಲ್ ಟೀಚರ್ಗೆ ನಾವು ತಿಳಿಸ್ತಾ ಇದ್ದೀವಿ. ಒಂದು ಅಂಗನವಾಡಿ ಟೀಚರ್ ಹೈಸ್ಕೂಲ್ ಟೀಚರ್ಗೆ ತಿಳಿಸಿ ಹೇಳ್ಬಿಟ್ಟು ಅವ್ರು ಹಿಂಗ ಐತದ ಅಂತ ನನ್ ಎದುರುಗಡೆ ಆಗಿತ್ತು ಮಾತಿದೆ. ಹಿಂಗಾಗಿ ಮೊದಲು ಪರ್ಫೆಕ್ಟ್ ಆಗ್ರಿ. ಯಾಕಂದ್ರೆ ಯಾರಿಗೆ ಗುರುತಿಲ್ಲ ಅವ್ರು ಏನ್ ಮಾಡೋದು ಸರ್, ಸಾಧ್ಯ ಇಲ್ಲ. ಅವ್ರ ಕಡೆ ಕೆಲಸ ಆಗಂಗಿಲ್ಲ. KBJ ಅಂತೂ ಫಸ್ಟ್ ಇತ್ತು. ಈಗ ಕೆಲವೊಂದು ಅಪ್ಡೇಟ್ ಆಗಿ AYS ಅಂತ ಆಗ್ಯಾವ. ಹೌದು, AYS ಆಗ್ಬೇಕಾದ್ರೆ KBJ ಕೆಲವೊಂದು ಡಿಲೀಟ್ ಆಗ್ಯಾವ ಸರ್. ವೋಟರ್ ಲಿಸ್ಟ್ ನಮ್ ಕಡೆ ಐತಿ, ನೀವೇನಂದ್ರಿ ಹೆಸರ ಮೇಲೆ ಸರ್ಚ್ ಮಾಡ್ತೀವಿ ಅಂತ ಹೇಳಿ. ಅದ ವೋಟರ್ ಕಾರ್ಡ್ ಮೇಲೆ ಹೆಸರು ಸರ್ಚ್ ಮಾಡ್ರ ಅದು ತೋರಿಸ್ತಾ ಇಲ್ಲ. ಹೆಂಗ್ ಸರ್ಚ್ ಮಾಡೋ ಅಂದ್ರೆ ಬೈ ನೇಮ್ ಸರ್ಚ್ ಮಾತ್ರ ಆಪ್ಷನ್ ಸರ್. ಬೈ ನೇಮ್ ಸರ್ಚ್ ಮಾಡೋದ್ರಿ ವೋಟರ್ ಕಾರ್ಡ್ ನಾಗ ಹೆಸರು. ಈಗ ಅದು AYS ಆಗದ ಆಗ್ಬೇಕಾದ್ರೆ ಅದು ಡಿಲೀಟ್ ಆಗಿದೆ ಹೆಸರು. ಈಗ ಅದನ್ನ ಹೆಂಗ ಎನ್ರೋಲ್ ಮಾಡೋದು? ಡಿಲೀಟ್ ಆಗಿ ಈಗ ಸದ್ಯ ಏನ್ ಹೆಸರು ಎಂಟ್ರಿ ಇದೆ? ಈಗ ಇದ್ದಿದ್ದ ಕರೆಕ್ಟ್ ಅಲ್ಲ ಐತ್ರಿ. ಆ ಹೆಸರು ಮೇಲೆ ಎಂಟ್ರಿ ಮಾಡಿದ್ರೆ ಬಂದೇ ಬರ್ತದೆ. ಇಲ್ಲ ಸರ್, ಬರಂಗಿಲ್ಲ. ಎಕ್ಸಾಂಪಲ್ ಕೊಡ್ತೀನಿ. ಅದು KBJ ವೋಟರ್ ಕಾರ್ಡ್ ಅನ್ನ 2002 ನಂತರ ಮಾತ್ರ ರೀ ಎನ್ರೋಲ್ಮೆಂಟ್ ಆಗೇ ಇಲ್ಲ. ನೀವು ಎನ್ರೋಲ್ ಅನ್ನ ಮಾಡಿಲ್ಲ. ಇವತ್ತಿಗೆ ಯಾವ ಪಾಠದಲ್ಲಿ ಇದೆ? ಸೌತ್ ನಾಗ ಅದ ನಾ ಕೊಡ್ತೀನಿ. ಅದೇ ಯಾವ 2002 ನಂತರ ಎನ್ರೋಲ್ಮೆಂಟ್ ಆಗಿದೆಯಾ? ಹಾಗೆ ಇಲ್ಲ ಸರ್. ಅದಾದ್ಮೇಲೆ ಎನ್ರೋಲ್ ಅನ್ನ ಮಾಡಿಲ್ಲ, ಹೆಸರನ್ನ ಸೇರ್ಸಿಲ್ಲ. ವೋಟರ್ ಕಾರ್ಡ್ ಐತಿ KBJ. ವೋಟರ್ ಕಾರ್ಡ್ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಇದೆಯಾ? ಇಲ್ಲ. ವೋಟರ್ ಲಿಸ್ಟ್ ನಲ್ಲಿ ಹೆಸರು ಇಲ್ಲ ಅಂದ್ರೆ ಸರ್. ಈಗ ಸರ್ ಒಂದ್ ಸಬ್ಮಿಷನ್ ಸರ್, ಹಿಂಗ ಯಾರಾದ್ರೂ ಉಳಿದಿದ್ರೆ ಒಂದ್ ನಿಮಿಷ, ಹಿಂಗ ಯಾರಾದ್ರೂ ಉಳಿದಿದ್ರೆ ಈಗ ಅದನ್ನ ಎನ್ರೋಲ್ ಮಾಡ್ಕೋಬೇಕು. ನೆಕ್ಸ್ಟ್ ಹೊಸ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಬಂದ ನಂತರನೇ ಅದಕ್ಕೆ SIR ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ. ಈಗ ಸದ್ಯ ಡಿಲಿಷನ್ಗೂ ಅವಕಾಶ ಕೊಟ್ಟಿದ್ದಾರೆ, ಆನಂತರ ಎನ್ರೋಲ್ಮೆಂಟ್ಗೂ ಅವಕಾಶ ಕೊಟ್ಟಿದ್ದಾರೆ ಸರ್, ಆನಂತರ ಶಿಫ್ಟಿಂಗ್ಗೂ ಅವಕಾಶ ಕೊಟ್ಟಿದ್ದಾರೆ ಸರ್. ಈಗ ಆನ್ಲೈನ್ದಲ್ಲಿ ಮಾಡ್ಬೋದು ನಾವು ಸದ್ಯ. ಈಗ ಮಾಡಿ ಇದೆಲ್ಲ ಫೈನಲ್ ಪ್ರೊಸೀಜರ್ ಮುಗಿದ ನಂತರನೇ SIR ಸ್ಟಾರ್ಟ್ ಮಾಡ್ತೀವಿ ಸರ್. ಬರಂಗಿಲ್ಲ, ನಾವು ಹೋಗಿ ಹೇಳಿದ್ವಿ ಬರಂಗಿಲ್ಲ. ಆಮೇಲೆ ಸರ್ ಇನ್ನೊಂದು, ಈಗ ತಂದೆಯವ್ರದ ಹೆಸರು ತಗೊಂಡು ಹುಡುಗಂದ ಹೆಸರು ಸೇರಿಸ್ತೀನಿ ಅಂತಂದ್ರೆ ಕೆಲವೊಂದು BLಗಳು ಬರೀ ಎಪಿಕ್ ನಂಬರ್ ಕೊಟ್ರೆ ಸಾಕ ಅವ್ರದ್ದು ಎನ್ರೋಲ್ ಮಾಡಾಕತ್ತೀರಿ. ಸಪೋಸ್ ನನ್ನ ಹೆಸರು ಈಗ ಸುರೇಂದ್ರ ಸಂಕನ್ ಅವ್ರ ತಂದೆ ಅಂತೇಳಿ, ಮಗಂದ ಹೆಸರು ಸಮಥಿಂಗ್ ಅದ, ಎಪಿಕ್ ನಂಬರ್ ನನ್ ಕೊಟ್ರ ಆತ ನೀವು ಎನ್ರೋಲ್ ಮಾಡಾಕತ್ತೀರಿ. ಮಗನ್ ತಂದೆ ಎನ್ರೋಲ್ ಮಾಡಾತ್ರಿ. ಇನ್ನೊಂದು ಪಾರ್ಟ್ನಾಗ ನಂದು ಸುರೇಂದ್ರ ಎಸ್ ಅಂತ ಅಷ್ಟ ಐತಿ, ಅದ ಎಪಿಕ್ ನಂಬರ್ ಕೊಟ್ರ ನೀವು ಎನ್ರೋಲ್ ಮಾಡ್ತೀರಿ. ನಾವು ಎರಡು ಕಡೆ ಐತಿ ಸರ್. ನಿಮ್ ಹೆಸರು ಎರಡು ಕಡೆ ಇದೆಯಲ್ಲ, ಬೇರೆ ಪಾರ್ಟ್ನಾಗ ಆಗಲ್ಲ.
ಹೆಂಗ್ ಸರ್ ಆಗಲ್ಲ ಆಗಿದ್ದೈತಿ ಆಗಲ್ಲ ನಿಮ್ ಬೇಲುಗಳು ಮಾಡಿ ಇಲ್ಲ ಮಾಡಲ್ಲ ಸರ್ ಮಾಡಲ್ಲ. ಒಂದ್ ಕಡೆ ಮಾತ್ರ ಆಗ್ತದ ಸರ್ ಮ್ಯಾಪಿಂಗ್, ಇನ್ನೊಂದ್ ಕಡೆ ಅದು ಏನ್ ಹೇಳ್ತದ ಅಂದ್ರೆ ಸರ್ ಒಂದ್ ಕಡೆ ಮ್ಯಾಪ್ ಆಗ್ತದ ಸರ್, ಅಲ್ಲಿ ಇನ್ನೊಂದ್ ಕಡೆ ಮಾಡಕ್ ಹೋದಾಗ ಏನಾಗ್ತದೆ ಆಲ್ರೆಡಿ ಮ್ಯಾಪ್ ಸೋ ಅಂಡ್ ಸೋ ಪಾರ್ಟ್ ಅಂಡ್ ಸೋ ಸೀರಿಯಲ್ ನಂಬರ್. ಸರ್ ಡಬಲ್ ಫೈಲ್ ಡಿಲೀಟ್ ಆಗಿಲ್ಲ, ಡಿಲೀಟ್ ಆಗಿಲ್ಲ ಇಲ್ಲ ಮತ್ತೆ ಡಿಲೀಟ್ ಆಗಿಲ್ಲ ಸರ್. ಇಲ್ಲಿ ನೋಡಿ ನಮ್ಮ ಹತ್ರ ನಾವು ಪಟ್ಟಿ ಮಾಡಿದಾಗ ಒಂದ್ ಪಾಠದಲ್ಲಿ ಡೆತ್ ಎಷ್ಟಿದೆ ಅಂದ್ರೆ 12 ಇದೆ. ಫಾರ್ ಎಕ್ಸಾಂಪಲ್ ಪಾರ್ಟ್ ನಂಬರ್ 5ರಲ್ಲಿ ಸೌತ್ ದಲ್ಲಿ 12 ಡೆತ್ ಇದೆ. ಈಗ ಸದ್ಯ ನಾವು ಅವಕಾಶ ಕೊಟ್ಟಿದ್ದಾರೆ, ಇವುಗಳನ್ನ BLO ಕಡೆಯಿಂದ ರೈಸ್ ಮಾಡಿ ಡಿಲೀಟ್ ಮಾಡ್ಕೋಬೇಕು. ಆ ನಂತರ ಡಬಲ್ ಎಷ್ಟಿದೆ ಅಂದ್ರೆ ಸರ್ 6 ಇದೆ. 6 ಈ 6 ನಾವು ಮಾಡಕ್ ಹೋದಾಗ ಇವ್ರು ಬೇರೆ ಕಡೆ ಎಲ್ಲಿ ಉಳಿಸ್ಕೋಬೇಕಂತಿದಾರಲ್ಲ ಸರ್, ಅಲ್ಲಿ ಆಲ್ರೆಡಿ ಮ್ಯಾಪ್ ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ಮ್ಯಾಪ್ ಮಾಡಕ್ ಹೋದ್ವಿ ಅಂದ್ರೆ ದಿಸ್ ನೇಮ್ ಆಲ್ರೆಡಿ ಮ್ಯಾಪ್ಡ್ ಇನ್ ಸೋ ಅಂಡ್ ಸೋ ಪಾರ್ಟ್ ಅಂಡ್ ಸೋ ಕಾನ್ಸ್ಟಿಟ್ಯೂನ್ಸಿ ಅಂತ ನಮ್ಗೆ ಬರ್ತದೆ. ಅವಾಗ ನಾವು ಅದ್ರ ಮೇಲೆ ಏನ್ ಬರ್ಕೊಂತೀವಿ ಅಂದ್ರೆ ಸರ್ ಆಲ್ರೆಡಿ ಮ್ಯಾಪ್ ಅಂತ ಬರ್ಕೊಂಡಿವಿ, ಮತ್ತೆ ನಾವು ಅಲ್ಲಿ ಬಿಟ್ಟಿಲ್ಲ ಸರ್. ಹೋಗಿ ವೋಟರ್ಸ್ ಕೇಳಿವಿ, ನೀವು ಇಲ್ಲೇ ಹೇಳಕ್ ಇಷ್ಟಪಡ್ತೀರೋ ಅಲ್ಲಿ ಹೇಳಕ್ ಇಷ್ಟಪಡ್ತೀರೋ ಅಂತ. ಇಲ್ಲ ನಮ್ದು ಊರಾಗ ಇರ್ತೈತ್ರಿ, ನಾವು ಅಲ್ಲೇ ಊಟ ಹಾಕ್ತು ಅಲ್ಲಿ ಅಂದಾಗ ನಾವು ಬಿಟ್ಟಿವಿ. ಇಲ್ಲ ನಾವು ಇಲ್ಲೇ ಹಾಕ್ತು ಅಂದ್ರಲ್ಲ ಸರ್, ಅವಾಗ ನಾವ್ ಏನ್ ಮಾಡ್ತೀವಿ ಆ ಪಾಠದವ್ರಿಗೆ ಫೋನ್ ಮಾಡಿ ಅದನ್ನ ಅಣ್ ಮ್ಯಾಪ್ ಮಾಡಕ್ ಹೇಳಿ ಅವ್ರ ಕಡೆಯಿಂದ ಅಣ್ ಮ್ಯಾಪ್ ಮಾಡಿಸಿ ನಾವು ಇಲ್ಲಿ ಮ್ಯಾಪ್ ಮಾಡ್ತೀವಿ. 95-97ची आयडिया आहे, परंतु मुरलीधर कॉलनी पुरी ती कॉलनीचीच वोटिंग 2002 मध्ये गावी. ನಾವು ಮನೆ ಹೋಗಿ ಮಾಡಿದೆವು. ಅದ್ರಾಗ ಒಂದು ಕಾಲನಿ ನಮ್ಮ ಮುರಳೀಧರ ಕಾಲನ್ಯಾಗ ಒಂದು ಓಟ್ ಬರಾಕ್ತಾ ಇರಲಿಲ್ಲ, ಮ್ಯಾಪಿಂಗ್ ಆಗ್ತಾ ಇರಲಿಲ್ಲ. 89ದಿಂದ ಮಾಡತ್ತೇವೆ, ಅದು 89ಕ ಬುಡ ಬರುದು ಪೈಲ ನಾವು ಅಲ್ಲೇ ಇದ್ದೀವಿ. ಅವತ್ತಿಂದ ಈಗ 25 ಮಟ್ಟ ವೋಟಿಂಗ್ ಮಾಡಿದೆವು. ಅಂದ್ರೆ ವೋಟರ್ ಐಡಿನ ಐತಿ, ಅದು ಒಟ್ಟ ಲಿಸ್ಟ್ದಾಗ 2002ದಾಗ ಮ್ಯಾಪಿಂಗ್ ಆಗಾಕತ್ತೆ ಇರಲಿಲ್ಲ. 2002 ಮತ್ತು ನಮ್ಮ ಕಾಲನಿ ಬಿಟ್ಟು ಮಾಡಿದಾರು 2002ದಾಗ ಏನು 2002 ನಾವು ವೋಟರ್ ಲಿಸ್ಟ್ ನಾಗ ಇರಲೇಬೇಕು ಸರ್, ಹೆಸರು ಸಿಗಾಗ್ತಾ ಇರಲಿಲ್ಲ ಸರ್. केलं की 2000 कंटिन्यू केलं 89 पासून आजपर्यंत गेल्या इलेक्शन पर्यंत वोटिंग सगळं केलेलं आहे. ಬೇರೆ ಭಾಗದಲ್ಲಿ ಮಾಡಿರ್ಬೇಕು, ಬೇರೆ ಭಾಗದಲ್ಲಿ ಮಾಡಿ ಸರ್ ಮುರಳೀಧರ ಕಾಲನಿ ಮನೆ ಬಿಟ್ಟು ಹೋಗಿಲ್ಲ. ಈಗ ನೀವು ಹೇಳಿರಲ್ಲ ಇವರು ಕ್ವಾರ್ಟರ್ಸ್ದಾಗ ಹೋಗಿದ್ದು ಬರೋದು ಅದು ಬೇರೆ, ನಾವು ಅಲ್ಲೇ ಇದ್ದೀವಿ 33 ವರ್ಷ. ನಾಜಿಂ ಬೆಟ್ಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. BS Channabasappa and Sons, The Textile Mall, Tilakwadi, Belagavi.